ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ಚಾನಲ್. ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಲ್ಲ? ನಾವು ಆರಾಮಿದ್ದೇವೆ ನೋಡ್ರಿ. ದೀಪಾವಳಿ ಹಬ್ಬವನ್ನು 4 ದಿವಸವಾಗಿ ಆಚರಣೆ ಮಾಡ್ತೀವಿ. ಮೊದಲನೇ ದಿವಸ ತ್ರಯೋದಶಿ ದಿವಸ ಈ ರೀತಿ ಏನು ಸೇರವಲ್ಲ, ಈ ಸೇರು ನಾವು ಧಾನ್ಯ ಏನು ಅಳದು ಕೊಡ್ತೀವಲ್ಲ, ಆ ಧಾನ್ಯಲಕ್ಷ್ಮಿ ಸ್ವರೂಪವಾಗಿ ಈ ಸೇರು ಮತ್ತು ಆರುಣ್ಗಿ ಇವೆಲ್ಲ ಆ ಧಾನ್ಯಲಕ್ಷ್ಮಿ ಸ್ವರೂಪ ಅಂಥೇಳಿ ಪೂಜೆ ಮಾಡ್ತೀವಿ ನೋಡ್ರಿ. ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಒಳಕಲ್ಲ ಪೂಜೆಗೆ ಬರಬೇಕೆಲ್ಲರೂ, ಹೊಸ ಹೊಸ ಸೀರೆಯ ಉಡಬೇಕ್ರವ್ವ. ಒಳಕಲ್ಲ ಪೂಜೆಗೆ ಬರಬೇಕೆಲ್ಲರೂ, ಹೊಸ ಹೊಸ ಸೀರೆಯ ಉಡಬೇಕ್ರವ್ವ. ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಶೋಭಾನೆ 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 ಶೋಭಾನೆ. ಗೋಧಿಯ ಥಳಿಸೋಕೆ ಭಕ್ತಿ ಇರಬೇಕವ್ವ, ಯುಕ್ತಿಯಲ್ಲಿ ಗಣಪನ ಮಾಡಬೇಕ್ರವ್ವ. ಸುವಿ ಸುವಿ ಸುವಾಲೆ ಗೋಧಿಯ ಥಳಿಸೋಕೆ ಭಕ್ತಿ ಇರಬೇಕ್ರವ್ವ, ಯುಕ್ತಿಯಲ್ಲಿ ಗಣಪನ ಮಾಡಬೇಕ್ರವ್ವ. ಸುವಿ ಸುವಿ ಸುವಾಲೆ ಬೋರೆಂಬೋ ಬೀಸಕಲ್ಲು ಬೀಸೋಣ ಬರ್ಯವ್ವ, ಭಾರತಿ ಪಾರ್ವತಿ ರುಕ್ಮಿಣಿ. ಸುವಿ ಸುವಿ ಸುವಾಲೆ. ಪೂಜೆ ಆದಮೇಲೆ ಕರ್ಜಿಕಾಯಿ ಮಾಡ್ಕೋಬೇಕಂಥೇಳಿ ಕರ್ಜಿಕಾಯಿ ತಯಾರಿ ಮಾಡ್ಕೊಳ್ತೀನಿ ನೋಡ್ರಿ. ಕರ್ಜಿಕಾಯಿ, ಗೋಧಿ ಹಿಟ್ಟು ಮತ್ತು ಕೊಬ್ಬರಿ ತೊಗೊಂಡು ನೋಡ್ರಿ, ಮತ್ತು ಸ್ವಲ್ಪ ಸಕ್ರೆ, ಅದಕ್ಕೆ ಎಷ್ಟು ಬೇಕಾಗ್ತದೆ ಹಾಲು, ಸಕ್ರೆ ಮತ್ತು ರವೆ ತೊಗೊಂಡು ನೋಡ್ರಿ. ಸೂಜಿ ರವೆ ತೊಗೊಂಡಿನಿ, ಸಣ್ಣ ರವೆ. ಅದನ್ನು ತುಪ್ಪ ಹಚ್ಚಿ ಹುರ್ಕೋತೀನಿ ನೋಡ್ರಿ. ಈಗ ಸೂಜಿ ರವೆ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಸೂಜಿ ರವಾನ ತುಪ್ಪದಾಗ ಹುರ್ಕೋತೀನಿ ನೋಡ್ರಿ. ಇವಾಗ ಚಲೋ ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೋತೀನಿ. ಸಣ್ಣ ಉರಿ ಇಟ್ಟು ಹುರ್ಕೋಬೇಕು. ಇದಕ್ಕೆ ನೈವೇದ್ಯಕ್ಕೆ ಲಕ್ಷ್ಮೀ ದೇವಿ ಪೂಜೆ ಮಾಡ್ತೀವಲ್ಲ, ನೈವೇದ್ಯಕ್ಕೆ ಕರ್ಜಿಕಾಯಿ ಭಾಳ ಮುಖ್ಯ ಆಯ್ತದ. ಕರ್ಜಿಕಾಯಿನೂ ಮಾಡ್ಲತ್ತೀನಿ ನೋಡ್ರಿ. ಹುರ್ಕೊಂಡಿನೀಗ ಗೋಲ್ಡನ್ ಕಲರ್ ಆಗ್ಯದ. ಅದಕ್ಕೆ ಕೊಬ್ಬರಿ ಅನ್ನೋದು ಮಿಕ್ಸಿಗೆ ಹಾಕ್ಕೊಂಡು ಬರೀಕ್ ಮಾಡ್ಕೊಂಡೀನಿ. ಧಮ್ ಇದ್ರೆ ಬಾಯೊಳಗೆ ಸಿಕ್ಬಿಡ್ತದೆ ಅಂಥೇಳಿ ಬರೀಕ್ ಮಾಡ್ಕೊಂಡೀನಿ. ಮತ್ತು ಇದಕ್ಕೆ ಇಲೈಚಿ ಪುಡಿ ಹಾಕೊಳತ್ತೀನಿ, ಕೊಬ್ಬರಿ ಪುಡಿ ಮತ್ತು ಇಲೈಚಿ ಪುಡಿ ಹಾಕೊಳತ್ತೀನಿ. ಇದಕ್ಕೆ ಎಷ್ಟು ಬೇಕಾಯ್ತು ಅಷ್ಟು ಸಕ್ರೆ ತೊಗೋಬೇಕು. ಇದಕ್ಕೆ ರುಚಿ ತಕ್ಕಷ್ಟು ಸಕ್ರೆ ತೊಗೋಬೇಕು. ನಾನು ಪಾವು kg ರವೆ ತೊಗೊಂಡಿನಿ. ಅದಕ್ಕೆ ಪಾವು kgಕ್ಕಿಂತ ಸ್ವಲ್ಪ ಕಡಿಮೆನೇ ಸಕ್ರೆ ತೊಗೊಂಡಿನಿ. ಯಾಕಂದ್ರೆ ಭಾಳ ರುಚಿ ಪಾಕ ಆಗ್ತದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸಕ್ಕರೆ ತೊಗೊಂಡಿನಿ. ಸಕ್ರೆ ಮತ್ತು ಏನು ಕೊಬ್ಬರಿ ಪುಡಿ ಮತ್ತು ಇಲೈಚಿ ಪುಡಿ ಅದನ್ನು ಎಲ್ಲ ಸಮವಾಗಿ ಹಾಕಿಬಿಟ್ಟು ಇಲ್ಲಿ ಹಾಲು ಹಾಕೊಳತ್ತೀನಿ ನೋಡ್ರಿ. ಸ್ವಲ್ಪ ಜಾಸ್ತಿ ಹಾಲು ಹಾಕ್ಬಾರ್ದು, ಲೂಸ್ ಆಗಿಬಿಡ್ತದೆ. ಸ್ವಲ್ಪ ಹಾಲು ಹಾಕ್ತಾವೆ. ಒಂದು ಪಾವು kg ನಾನು ತೊಗೊಂಡಿನಲ್ಲ ರವೆ, ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲಿದ್ರೆ ಸಾಕಾಗ್ತದೆ. ಈ ಥರ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಗಟ್ಟಿನೂ ಇರಬಾರ್ದು, ಲೂಸ್ನೂ ಇರಬಾರ್ದು. ಈ ಥರ ಹಾಕಬೇಕಿದು ಸೋಗಿ ಕರ್ಜಿಕಾಯಿ ಏನು ಹಾಕ್ತೀವಲ್ಲ ಆ ಸೋಗಿ ಈ ಥರ ಇರ್ಬೇಕು ನೋಡ್ರಿ. ಜಾಸ್ತಿ ಗಟ್ಟಿ ಇತ್ತಂದ್ರೆ ಬರೋಲ್ಲ. ಇದಕ್ಕೆ ಹಾಲು ಹಾಕೊಂಡ್ರೆ ಜಾಸ್ತಿ ಸ್ಮೂತ್ ಇರ್ತಾವೆ ಅಂಥೇಳಿ ಹಾಲು ಹಾಕ್ಕೊಂಡೀನಿ. ಅದಕ್ಕೆ ಕರ್ಜಿಕಾಯಿ ಮಾಡ್ಲಿಕ್ಕೆ ಏನು ಹಪ್ಪಳ ಮಾಡ್ಲಿಕ್ಕೆ ಏನು ಬೇಕಾಯ್ತವಲ್ಲ, ಗೋಧಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡೀನಿ. ಈ ಥರ ಹಪ್ಪಳ ಮಾಡ್ಕೊಂಡೀನಿ ನೋಡ್ರಿ. ಸ್ವಲ್ಪ ಲಟ್ಟಿಸ್ಕೊಂಡು ಈ ಥರ ಹಪ್ಪಳ ಮಾಡ್ಕೊಂಡೀನಿ. ಅದ್ರೊಳಗೆ ಒಂದೊಂದೇ ಚಮಚ ಅಥವಾ ನಿಮ್ಗೆ ಹೆಚ್ಚಿಗೆ ಬೇಕು ಅಂತಂದ್ರೆ 1.5 ಸ್ಪೂನ್ ತೊಗೊಂಡು ಹಾಕೊಳತ್ತೀನಿ ನೋಡ್ರಿ. ಈ ಥರ ನಾನು ಒಂದೊಂದೇ ಚಮಚ ಹಾಕೊಳತ್ತೀನಿ. ಹಾಕ್ಕೊಂಡು ಅವೆಲ್ಲ ಒಂದೇ ಕಡೆ ಮಾಡ್ಕೊಂಡು ಅದ್ರ ಸುತ್ತ ಏನಿರ್ತದಲ್ಲ ಸ್ವಲ್ಪ ನೀರು ಹಚ್ಕೋಬೇಕು. ಈ ಥರ ನೀರು ಹಚ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೋತಾವ. ಇಲ್ಲ ಅಂತಂದರೆ ಅವು ಸ್ವಲ್ಪ ಬಾಯಿ ಬಿಚ್ಚು ಅಂತಂದ್ರೆ ಒಳಗೆಲ್ಲ ಎಣ್ಣೆ ಹೋಗ್ಬಿಡ್ತವೆ. ನಾವೇನು ಕರಿತೀವಲ್ಲ ಆವಾಗ ಎಣ್ಣೆ ಒಳಗೆ ಹೋಗ್ಬಿಡ್ತದೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಅದೆಲ್ಲ ಜಾಯಿಂಟ್ ಮಾಡ್ಕೊಳತ್ತೀನಿ ನೋಡ್ರಿ. ಜಾಯಿಂಟ್ ಮಾಡ್ಕೊಂಡು ಆದ ನಂತರ ಅದನ್ನು ಕೊರೆ ಕಡ್ಡಿಲಿಂದ ಕೊರ್ಕೋಬೇಕು. ಎಲ್ಲ ಸುತ್ತಮುತ್ತ ಏನು ಎಕ್ಸ್ಟ್ರಾ ಹಿಟ್ಟಿರ್ತದಲ್ಲ ಅದನ್ನು ತೆಕ್ಕೋಬೇಕು. ಈ ಥರ ಮಾಡ್ಕೊಳ್ತೀನಿ ನೋಡ್ರಿ. ಅದೆಲ್ಲ ಮುಚ್ಚಿಬಿಟ್ಟು ಜಾಯಿಂಟ್ ಮಾಡಿ ಈ ಥರ ಅದನ್ನು ಕ್ಲೋಸ್ ಮಾಡಿ, ಏನು ಇದು ಕೊರೆ ಕಡ್ಡಿ ಇರ್ತಲ್ಲ ಆ ಕಡ್ಡಿಲಿಂತ ನಮಗೆ ಎಷ್ಟು ಬೇಕಾಯ್ತದೆ ಅಷ್ಟು ರೌಂಡ್ ಶೇಪ್ನಾಗ ತೆಕ್ಕೋಬೇಕು. ಈ ಥರ ತೆಕ್ಕೊಳತ್ತೀನಿ ನೋಡ್ರಿ. ಅದು ಎಕ್ಸ್ಟ್ರಾ ಹಿಟ್ಟಿರ್ತದಲ್ಲ ಅದನ್ನು ತೆಗೆದುಬಿಡ್ಬೇಕು.
ಈ ಥರ ಕೊರ್ದು ತೆಕ್ಕೊಳತ್ತೀನಿ. ಎಲ್ಲ ಈ ಥರ ಮಾಡಿ ಒಂದೇ ಸಲ ಇಟ್ಕೊತೀನಿ. ಅದಾದ್ಮೇಲೆ ಒಂದು ಕರಿತೀನಿ ನೋಡ್ರಿ. ಈ ಥರ ಎಕ್ಸ್ಟ್ರಾ ಏನು ಗೋಧಿ ಹಿಟ್ಟಿರ್ತದಲ್ಲ ಅದನ್ನು ಈ ಥರ ತೆಕ್ಕೊಳತ್ತೀನಿ ನೋಡ್ರಿ. ಈ ಥರ ಈ ಥರ ಆಗ್ಯಾವ ನೋಡ್ರಿ. ಈ ಥರ ಮಾಡ್ಕೊಂಡೀನಿ ಕರ್ಜಿಕಾಯಿ ಎಲ್ಲ ಮಾಡೋದಾಗ್ಯದ. ಎಲ್ಲ ಮಾಡಿ ಒಂದು ಕಡೆ ತಟ್ಟೆಗೆ ಇಟ್ಕೋತೀನಿ. ಅದು ಮಾಡಿಸ್ಟ್ರೊಳಗೆ ಎಣ್ಣೆ ಕಾಯ್ದಿತ್ತು ಒಲೆ ಮೇಲೆ. ಎಣ್ಣೆ ಒಳಗೆ ಒಂದೊಂದೇ ಬಿಟ್ಕೊಳತ್ತೀನಿ ನೋಡ್ರಿ. ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಎಣ್ಣೆ ಒಳಗೆ ಇಡಬೇಕು. ಜಾಸ್ತಿನೂ ಇಡಬಾರ್ದು. ಜಾಸ್ತಿ ಇಟ್ಟರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡ್ತಾವ. ಸ್ವಲ್ಪ ಗೋಲ್ಡನ್ ಕಲರ್ ಆಗೋದು ತೆಗೆದು ಬಿಡ್ಬೇಕು ನೋಡ್ರಿ. ನಾನು ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಇದಕ್ಕೆ ಗೋಧಿ ಹಿಟ್ಟು ಬಳಸೀನಿ. ಬೇಕಾದರೆ ನೀವು ಮೈದಾ ಹಿಟ್ಟು ಕೂಡ ಬಳಸ್ಬೋದು. ನಾನು ಮೈದಾ ಹಿಟ್ಟು ತೊಗೊಂಡಿಲ್ಲ. ಅದಕ್ಕೋಸ್ಕರ ಈ ಥರ ಈಗ ಗೋಲ್ಡನ್ ಕಲರ್ ಆಗ್ಯಾವ. ಮೈದಾ ಹಿಟ್ಟು ತೊಗೊಂಡ್ರೆ ಫುಲ್ ವೈಟ್ ಆಗಿಬಿಡ್ತಾವ. ನಾನು ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟೆ ತೊಗೊಂಡಿನಿ. ಈ ಥರ ಆಗ್ಬಿಟ್ಟ ನೋಡ್ರಿ. ಮಕ್ಕಳಿಗೆ ಕೊಡ್ರಿ ನೀವು. ಜಾಸ್ತಿ ಮಕ್ಕಳು ಇಷ್ಟಪಡ್ತಾರೆ ಇದನ್ನು. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಜೈ ಶ್ರೀಕೃಷ್ಣ.